ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ರುಚಿಕರವಾಗಿ ಮತ್ತು ಸುಲಭವಾಗಿ ಪಾನಿಪುರಿ ಮಾಡುವ ವಿಧಾನವನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಒಂದು ಪಾನಿಪುರಿ ಕಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇಲ್ಲೇ ಲೋಕಲ್ ಶಾಪಲ್ಲಿ ತಂದಿದ್ದೆ. ಇದ್ರ ಮೇಲೆ 4-in-1 ಅಂತ ಇದೆ. ಇದರೊಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಪೂರಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 50 ಪೂರೀಸ್ ಇದೆಯಂತೆ. ಮತ್ತು ಇನ್ನೂ 3 ಪ್ಯಾಕೆಟ್ ಇದೆ. ಅದರಲ್ಲಿ ಒಂದು ಮಿಂಟ್ ಪಾನಿ, ಮತ್ತೊಂದು ಖಟ್ಟಾಮಿಟ್ಟ ಪಾನಿ ಮತ್ತು ಖಾಜೂರ್ ಇಮ್ಲಿ ಚಟ್ನಿ 3 ಪ್ಯಾಕ್ ಕೊಟ್ಟಿದ್ದಾರೆ. ಬನ್ನಿ ಈಗ ಪಾನಿಪುರಿ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಪಾನಿಪುರಿಯನ್ನು ಮಾಡೋದಕ್ಕೆ 4 ಆಲೂಗಡ್ಡೆ, 3 ಈರುಳ್ಳಿ ಮತ್ತು 2 ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ಇಲ್ಲಿ 4 ಆಲೂಗಡ್ಡೆಯನ್ನು ಚೆನ್ನಾಗಿ ವಾಶ್ ಮಾಡಿ 2 ಹೋಳಾಗಿ ಕಟ್ ಮಾಡಿ ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಅದರ ಜೊತೆ ನೆನೆಸಿಟ್ಕೊಂಡಿರುವಂತಹ ಬಟಾಣಿಯನ್ನು ಕೂಡ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ. ಈ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ನಾನು ಸ್ಟಫಿಂಗ್ ಮಾಡೋದಕ್ಕೋಸ್ಕರ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯೋದಕ್ಕೆ 1ರಿಂದ 1.5 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ವಿಸಲನ್ನು ಹಾಕ್ಸ್ಕೊಳ್ತೀನಿ. ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಬೇಯೋ ಅಷ್ಟರಲ್ಲಿ ಪೂರಿಯನ್ನು ಕರ್ದು ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಅರ್ಧದಷ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿಗಳನ್ನು ಕರಿತೀನಿ. ಇದರಲ್ಲಿ 50 ಪೂರಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಪೂರಿಗಳನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗಿಸ್ಬೇಕು. ಆವಾಗ ಅದು ಚೆನ್ನಾಗಿ ಉಬ್ಬುತ್ತೆ ಪೂರಿಗಳು. ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಪೂರಿಗಳನ್ನು ಕರಿತಾ ಇದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿಗಳು. ಈ ಪೂರಿಗಳನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಬೋದು. ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ನಾವು ಮನೆಯಲ್ಲೇ ಮಾಡಿದ್ವಿ. ಈ ಕಿಟ್ಟಲ್ಲೇ ಪೂರಿ ಕೊಟ್ಟಿರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಮಾಡಿದಾಗ ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಪೂರಿಗಳನ್ನೆಲ್ಲ ಉದ್ದಿ ಕರ್ದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕೊಚ್ಚಿ ಹಿಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟಫಿಂಗಿಗೋಸ್ಕರ ಈರುಳ್ಳಿ ಮತ್ತು ಟೊಮ್ಯಾಟೊವನ್ನು ತೊಗೊಂಡಿರೋದು. ಇಲ್ಲಿ 3 ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ 2 ಟೊಮ್ಯಾಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈರುಳ್ಳಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು 2 ಪಾತ್ರೆಯನ್ನು ತೊಗೊಳ್ತಾ ಇದ್ದೀನಿ. 2 ಪಾತ್ರೆಗೂ 1ರಿಂದ 1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಪಾನಿಯನ್ನು ಮಾಡೋದಕ್ಕೆ ಈ ಕಿಟ್ಟಲ್ಲಿ ಆಲ್ರೆಡಿ 2 ಪ್ಯಾಕ್ ಕೊಟ್ಟಿದ್ದಾರೆ. ಒಂದು ಬಂದು ಮಿಂಟ್ ಪಾನಿ, ಮತ್ತೊಂದು ಖಟ್ಟಾಮಿಟ್ಟ ಪಾನಿ. ಈ 2 ಪೌಡರನ್ನು ಆ ನೀರಲ್ಲಿ ಮಿಕ್ಸ್ ಮಾಡೋದು ಅಷ್ಟೇ. ಪಾನಿ ರೆಡಿ ಆಗುತ್ತೆ. ಈಗ ಖಟ್ಟಾಮಿಟ್ಟ ಪಾನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದು ಗಂಟಿಲ್ಲದೆ ಇರೋ ರೀತಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಅದೇ ರೀತಿ ಮಿಂಟ್ ಪಾನಿಯನ್ನು ಕೂಡ ಆ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಂಟ್ ಪಾನಿ ಕೂಡ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಖಟ್ಟಾಮಿಟ್ಟ ಪಾನಿ ಬಂದು ಸ್ವಲ್ಪ ಸ್ವೀಟು ಮತ್ತು ಖಾರ ಇರುತ್ತೆ. ಮಿಂಟ್ ಪಾನಿ ಫುಲ್ ಸ್ಪೈಸಿಯಾಗಿರುತ್ತೆ. ಅದ್ರ ಜೊತೆ ಈಗ ಖಾಜೂರ್ ಇಮ್ಲಿ ಚಟ್ನಿ ಕೊಟ್ಟಿದ್ರು. ಅದನ್ನು ಕೂಡ ಒಂದು ಸಣ್ಣ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಇಲ್ಲಿ ನೋಡಿ, ಆಲೂ ಮತ್ತು ಬಟಾಣಿನ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೆ. 2 ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದ್ರ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಫುಲ್ಲು ಪೂರ್ತಿ ಎಲ್ಲ ಆಲೂಗಡ್ಡೆ ಸಿಪ್ಪೆಯನ್ನು ಕೂಡ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಆಲೂಗಡ್ಡೆ ಎಲ್ಲ ಸಣ್ಣದಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಮೊದಲೇ ಉಪ್ಪು ಹಾಕಿದ್ದೆ, ಅದು ರುಚಿ ನೋಡ್ಕೊಂಡ್ಬಿಟ್ಟು ಮತ್ತೆ ಬೇಕಿದ್ರೆ ಹಾಕ್ಕೋಬೇಕು. ಅದರ ಜೊತೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಆರಿಗ್ಯಾನೋವನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಬಟಾಣಿನೂ ಕೂಡ ಬೇಯಿಸಿದ್ದೆ, ಅದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೆತ್ತಗಾಗ್ತಾ ಇದೆ. ಇದನ್ನು ಕೂಡ ಆಲೂಗಡ್ಡೆ ಜೊತೆ ಹಾಕಿ ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಮಧ್ಯೆ ಸ್ವಲ್ಪ ದಪ್ಪ ದಪ್ಪ ಸಿಕ್ಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯೇ ಮಾಡ್ಕೋಬೋದು. ಈಗ ಬಟಾಣಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇನ್ನೊಂದು ಸ್ಪೂನಲ್ಲಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಸ್ಟಫಿಂಗ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಪೂರಿ, ಮಿಂಟ್ ಪಾನಿ, ಕಟ್ಟಮಿಟ್ಟ ಪಾನಿ ಮತ್ತು ಸೇವು, ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ ಸ್ಟಫಿಂಗ್ ಮತ್ತು ಖಾಜೂರ್ ಇಮ್ಲಿ ಚಟ್ನಿ ಎಲ್ಲದು ರೆಡಿಯಾಗಿದೆ. ಈಗ ಸ್ಟಫಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಪ್ಲೇಟ್ಗೆ 7ರಿಂದ 8 ಪೂರಿಗಳನ್ನು ತಗೊಂಡಿದ್ದೀನಿ. ಆ ಪೂರಿಗಳನ್ನೆಲ್ಲ ಈ ರೀತಿ ಹೋಲ್ ಮಾಡಬೇಕು. ಇಲ್ಲಿ ನೋಡಿ ಈಗ ಪೂರ್ತಿ ಪೂರಿಗಳನ್ನೆಲ್ಲ ಹೋಲ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಆಲೂಗಡ್ಡೆ ಸ್ಟಫಿಂಗನ್ನು ಫಿಲ್ ಮಾಡ್ತಾ ಬರಬೇಕು. ಯಾವ ರೀತಿ ಸ್ಟಫಿಂಗ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಕ್ಲೀನಾಗಿ ತೋರಿಸಿದ್ದೀನಿ. ಈ ರೀತಿ ಪಾನಿಪುರಿಯನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಹೈಜೀನ್ ಆಗಿ ಕೂಡ ಇರುತ್ತೆ. ಇಲ್ಲಿ ನೋಡಿ ಈಗ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಈರುಳ್ಳಿ ಮತ್ತು ಟೊಮ್ಯಾಟೊ ಸ್ಟಫಿಂಗನ್ನು ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಕ್ಯಾರೆಟ್ ಸ್ಟಫಿಂಗನ್ನು ಕೂಡ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ನಾನು ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಇಷ್ಟನ್ನೇ ಮಾಡಿದ್ದೀನಿ. ಹಾಗೆ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಕೂಡ ಆಲೂ ಮತ್ತು ಬಟಾಣಿ ಜೊತೆ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ವೆಜಿಟೇಬಲ್ಸ್ ತಿಂದೇ ಇರೋವಂಥವ್ರು ಕೂಡ ತಿಂತಾರೆ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಈಗ ನಾನು ಖಾಜೂರ್ ಇಮ್ಲಿ ಚಟ್ನಿಯನ್ನು ಒಂದೊಂದು ಡ್ರಾಪ್ ಅಷ್ಟು ಎಲ್ಲ ಪೂರಿಗೂ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಇದು ಬಂದು ತುಂಬ ಸ್ವೀಟ್ ಇತ್ತು, ಹಾಗಾಗಿ ನಾವು ಒಂದೊಂದು ಡ್ರಾಪ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಟಫಿಂಗ್ಸ್ ಎಲ್ಲ ರೆಡಿ ಇದೆ. ಈಗ ಸೇವ್ ಒಂದನ್ನು ಹಾಕಿದ್ರೆ ರೆಡಿ ಆಗುತ್ತೆ. ನಿಮ್ಗೆ ಸೇವೆಲ್ಲ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಲೈಕ್ ಮಾಡ್ತಾರೆ, ಹಾಗಾಗಿ ಜಾಸ್ತಿನೇ ಸೇವ್ ಇದ್ದರೆ ಚೆನ್ನಾಗೂ ಕೂಡ ಇರುತ್ತೆ. ಈಗ ಸೇವನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಟೇಸ್ಟಿ ಪಾನಿಪುರಿ ಸ್ಟಫಿಂಗ್ಸ್ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ಪಾನಿ ಜೊತೆ ಸರ್ವ್ ಮಾಡೋಕ್ಕೆ ಸಿದ್ಧವಾಗಿದೆ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಹೋಮ್ ಮೇಡ್ ಟೇಸ್ಟಿ ಪಾನಿಪುರಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಹೋಮ್ ಮೇಡ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.